ಕಾಡಿನಲ್ಲಿ 100 ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದು ಹೂತು ಹಾಕಲಾಗಿದೆ. ಇದೊಂದು ಆರೋಪ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಇದೀಗ SITಗೆ ಸಿಕ್ಕಿರುವ DNA ವರದಿ ಪ್ರಕರಣದ ಕಥೆಯ ದಿಕ್ಕನ್ನೇ ಬದಲಿಸಿ ಬಿಡುವಂತಿದೆ. ಯಾಕಂದ್ರೆ DNA ಪರೀಕ್ಷೆಯಲ್ಲಿ ಗುರುತು ಪತ್ತೆಯಾದ ಮೊದಲ 3 ಅಸ್ಥಿ ಪಂಜರಗಳು ಮಹಿಳೆಯರದ್ದಲ್ಲ, 3 ಪುರುಷರದ್ದು ಅನ್ನೋ ವರದಿ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದೆ. ಹಾಗಾದ್ರೆ ಅವತ್ತು ನ್ಯಾಯಾಲಯದಲ್ಲಿ ಮುಖ ಮುಚ್ಚಿಕೊಂಡು ನಿಂತು ಧರ್ಮಸ್ಥಳದ ಸುತ್ತಮುತ್ತ 100 ಹೆಣಗಳನ್ನ ಊತಿದ್ದೀನಿ, ಅವೆಲ್ಲವೂ ಹೆಣ್ಣು ಮಕ್ಕಳದ್ದೇ ಅಂದ ಮಾಸ್ಕ್ ಮ್ಯಾನ್ ಹೇಳಿಕೆ ಸುಳ್ಳ? ಅಥವಾ ಇದೀಗ ಬಹಿರಂಗವಾಗಿರೋ DNA ವರದಿ ಮತ್ತೊಂದು ದೊಡ್ಡ ರಹಸ್ಯವನ್ನ ಬಯಲಿಗೆ ತರಲಿದೆಯಾ? ಈ ವಿಡಿಯೋವನ್ನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಮುಗಿಯೋವಷ್ಟರಲ್ಲೇ ಧರ್ಮಸ್ಥಳ ಪ್ರಕರಣದ ಅತ್ಯಂತ ದೊಡ್ಡ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಅಂದಾಗೆ ಈ ಸ್ಟೋರಿಯ ಪಿನ್ ಟು ಪಿನ್ ಡೀಟೇಲ್ಸ್ ತಿಳಿದುಕೊಳ್ಳೋ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಸೂಕ್ಷ್ಮ ಹಾಗೂ ವಿವಾದಾತ್ಮಕ ಕೇಸಿನ ತನಿಖೆ ಇದು. ಒಬ್ಬ ಮಾಜಿ ಸ್ವಚ್ಛತಾ ಕಾರ್ಮಿಕ ಮುಖ ಮುಚ್ಚಿಕೊಂಡು ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆ ನೀಡಿದ್ದ. ತಾನು 100ಕ್ಕೂ ಹೆಚ್ಚು ಶವಗಳನ್ನು ಊತಿದ್ದೀನಿ ಅಂದಿದ್ದ. ನನ್ನನ್ನು ಹೆದರಿಸಿ ಬೆದರಿಸಿ ಶವ ಹೂಳೋಕೆ ಒತ್ತಾಯ ಮಾಡಿದ್ರು ಅಂತಲೂ ಹೇಳಿದ್ದ. ಅದರಲ್ಲೂ ಬಹುತೇಕ ಮಹಿಳೆಯರು, ಅಪ್ರಾಪ್ತ ಬಾಲಕಿಯರು ಅತ್ಯಾಚಾರಕ್ಕೊಳಗಾದವರು ಅನ್ನೋ ಸ್ಟೇಟ್ಮೆಂಟ್ ಇಡೀ ದೇಶದ ಗಮನ ಸೆಳೆದಿತ್ತು. ಇದಾದ ಬಳಿಕ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ ಅಂದ್ರೆ SIT ರಚಿಸಿತ್ತು. ಸುಮಾರು 1 ವರ್ಷಗಳ ಕಾಲ ತನಿಖೆ, 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಉತ್ಖನನ, 100 ಸಾಕ್ಷಿಗಳ ವಿಚಾರಣೆ, ಸಾವಿರಾರು ಪುಟಗಳ ದಾಖಲೆ, ಕೊನೆಗೆ 7,000ಕ್ಕೂ ಹೆಚ್ಚು ಪುಟಗಳ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು SIT. ಆದ್ರೆ ಈಗ ಬಂದಿರುವ DNA ವರದಿ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಇದೇ ವರದಿ ಪ್ರಕರಣದ ದಿಕ್ಕನ್ನೇ ಬದಲಿಸುವಂತಿದೆ. ಉತ್ಖನನದಲ್ಲಿ ಸಿಕ್ಕ ಅಸ್ಥಿ ಪಂಜರಗಳ ಪೈಕಿ ಮೊದಲ 3 ಅಸ್ಥಿ ಪಂಜರಗಳ ಗುರುತು DNA ಮೂಲಕ ದೃಢಪಟ್ಟಿದೆ. ಅವರು ಯಾರು ಗೊತ್ತಾ? ಮೊದಲನೆಯದು UB ಅಯ್ಯಪ್ಪ, ವಯಸ್ಸು 70, ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಟಿ ಶೆಟ್ಟಿಗೆರೆ ನಿವಾಸಿ. 2017 ಜೂನ್ 25ರಂದು ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದ. ಆದರೆ ಮತ್ತೆ ಮನೆಗೆ ವಾಪಸ್ ಮರಳಲೇ ಇಲ್ಲ. ಕುಟುಂಬ ಶ್ರೀಮಂಗಲ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿತ್ತು. ಎರಡನೆಯದು ಆದಿಶೇಷ ನಾರಾಯಣ, ವಯಸ್ಸು 27, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ದಾಸರ ಕಲ್ಲಹಳ್ಳಿ ಗ್ರಾಮದವನು. ಬೆಂಗಳೂರಿನ ಬಾರ್ವೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ. 2013 ಅಕ್ಟೋಬರ್ 2ನೇ ತಾರೀಕು ಮನೆಗೆ ಬಂದಿದ್ದ. ಅದ್ಯಾಕೋ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೊರ ಹೋಗಿದ್ದ. ಅದಾದ ನಂತರ ಆತನ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಕುಟುಂಬದವರು ಈ ರೀತಿ ಈತ ಪದೇ ಪದೇ ಮನೆ ಬಿಟ್ಟು ಹೋಗುವ ಅಭ್ಯಾಸ ಇದ್ದ ಕಾರಣ ಪ್ರಕರಣವನ್ನೇ ದಾಖಲಿಸಿರಲಿಲ್ಲ. ಇನ್ನು ಮೂರನೆಯದು ಕೃಷ್ಣಪ್ಪ, ವಯಸ್ಸು 85, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೀಸಗಾಣಹಳ್ಳಿ ನಿವಾಸಿ. 2024 ಅಕ್ಟೋಬರ್ 22ರಂದು ಮನೆಯಿಂದ ಹೊರ ಹೋದವರು ಮತ್ತೆ ವಾಪಸ್ ಬಂದಿರಲಿಲ್ಲ. ನಂತರ ಕುಟುಂಬ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸಿತ್ತು. ಧರ್ಮಸ್ಥಳದಲ್ಲಿ ಈ 3 ಅಸ್ಥಿ ಪಂಜರಗಳು ಸಿಕ್ಕಿದ್ವು. ಅದನ್ನ DNA ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಬಳಿಕ ತನಿಖಾಧಿಕಾರಿಗಳು ಮಿಸ್ಸಿಂಗ್ ಕೇಸ್ಗಳ ಬೆನ್ನತ್ತಿ ಕೊನೆಗೆ ನಾಪತ್ತೆಯಾದವರ ಕುಟುಂಬದ DNA ಮಾದರಿಯನ್ನ ಮ್ಯಾಚ್ ಮಾಡಿದ್ರು.
ಅವು ಹೊಂದಿಕೆಯಾಗಿವೆ. ನಾಪತ್ತೆಯಾಗಿದ್ದವರು ಶವವಾಗಿ ಹೋಗಿದ್ದಾರೆ ಅನ್ನೋದು ಇದೀಗ ಕನ್ಫರ್ಮ್ ಆಗಿದೆ. ಈ ಕಥೆಯ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಮೊದಲು ಆರೋಪ ಕೇಳಿ ಬಂದಿದ್ದು ಹೆಚ್ಚಾಗಿ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದು ಹೂಳಲಾಗಿದೆ ಅನ್ನೋದು. ಆದರೆ ಸಿಕ್ಕಿರುವ ಬುರುಡೆಗಳ ಪೈಕಿ 3 ಅಸ್ಥಿಪಂಜರಗಳು ಪುರುಷರದ್ದು. ಹಾಗಾದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾಡಿದ ಆರೋಪ ಸುಳ್ಳ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಮತ್ತೊಂದು ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ, ಚಿನ್ನಯ್ಯ ಮಾಡಿರೋ ಆರೋಪ ಸುಳ್ಳು ಅಂತ ಹೀಗಲೇ ಹೇಳೋಕೆ ಆಗೋದಿಲ್ಲ. ಮೊದಲ 3 ಅಸ್ಥಿಪಂಜರಗಳು ಪುರುಷರದ್ದೇ ಇರಬಹುದು. ಆದರೆ SIT ಪತ್ತೆ ಹಚ್ಚಿದ ಎಲ್ಲ ಅಸ್ಥಿಪಂಜರಗಳ DNA ವರದಿ ಇನ್ನೂ ಬಹಿರಂಗವಾಗಿಲ್ಲ. ಉಳಿದ ಅಸ್ಥಿಪಂಜರಗಳ ಗುರುತು, ಸಾವಿನ ಕಾರಣ, ಸಾವಿನ ಸಮಯ, ಅಪರಾಧ ಸಂಪರ್ಕ ಇತ್ತ ಅನ್ನೋದೆಲ್ಲವೂ ತನಿಖೆಯಲ್ಲಿ ಪೆಂಡಿಂಗ್ ಇರ್ತವೆ. ಅಂದಾಗೆ SIT ತನಿಖೆಯ ವೇಳೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲೇ ಉತ್ಖನನ ನಡೆಸಲಾಗಿತ್ತು. ಅನೇಕ ಅಸ್ಥಿಪಂಜರಗಳು, 7 ಬುರುಡೆಗಳು, ಎಲುಬುಗಳು, ಮಣ್ಣಿನ ಮಾದರಿಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿತ್ತು. ಸುಮಾರು 255 ಸಾಕ್ಷಿಗಳ ಹೇಳಿಕೆ, 4 TBಯಷ್ಟು ಡಿಜಿಟಲ್ ದಾಖಲೆಗಳು, ಫೊರೆನ್ಸಿಕ್ ವರದಿಗಳು ಇವೆಲ್ಲವೂ ಅಂತಿಮ ವರದಿಯ ಭಾಗವಾಗಿವೆ. ಸೊ ಸದ್ಯಕ್ಕೆ ಅಸ್ಥಿಪಂಜರದ ರಹಸ್ಯಕ್ಕೆ ಫುಲ್ ಸ್ಟಾಪ್ ಇಡೋದಿಕ್ಕೆ ಸಾಧ್ಯವಿಲ್ಲ. ಇದೀಗ ತನಿಖಾಧಿಕಾರಿಗಳ ಮನದಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸಿದೆ. ಈ ಮೂವರು ಹೇಗೆ ಧರ್ಮಸ್ಥಳದ ಬಂಗಳೆಗುಡ್ಡೆ ಪ್ರದೇಶಕ್ಕೆ ತಲುಪಿದ್ರು? ಅವರು ಸಹಜವಾಗಿ ಸಾವನ್ನಪ್ಪಿದ್ರ ಅಥವಾ ಯಾರಾದ್ರೂ ಕೊಲೆ ಮಾಡಿ ಶವಗಳನ್ನ ಅಲ್ಲಿಗೆ ತಂದು ಹೂತಿದ್ರ? ಒಂದು ವೇಳೆ ಕೊಲೆ ಮಾಡಿದ್ರೆ ಕೊಂದವರು ಯಾರು? ಕಾರಣ ಏನು? ಇತ್ಯಾದಿ ಪ್ರಶ್ನೆಗಳು ಸೃಷ್ಟಿಯಾಗ್ತವೆ. ಇನ್ನು ಇವರ ನಾಪತ್ತೆ ಪ್ರಕರಣಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆಯಾ ಅಥವಾ ಇವು ಪ್ರತ್ಯೇಕ ಘಟನೆಗಳ? ಇದೇ ಇದೀಗ SIT ಮುಂದಿರೋ ದೊಡ್ಡ ಸವಾಲು. ಪ್ರಕರಣ ಆರಂಭಿಸಿದ ಪ್ರಮುಖ ಸಾಕ್ಷಿದಾರನ ಹೇಳಿಕೆಗಳಲ್ಲಿಯೂ ಹಲವು ವೈರುಧ್ಯಗಳಿವೆ ಅಂತ SIT ಹೇಳಿದೆ. ಆ ಹಿನ್ನೆಲೆ ಸುಳ್ಳು ಸಾಕ್ಷ್ಯ ಸಂಬಂಧವೂ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಆತ ತನ್ನ ಮೇಲೆ ಒತ್ತಡ ಹೇರಲಾಗಿತ್ತು ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದಾನೆ. ಈ ಕಾರಣದಿಂದ ಪ್ರಕರಣ ಈಗ ತನಿಖೆಯ ಜೊತೆಗೆ ನ್ಯಾಯಾಂಗ ಪರಿಶೀಲನೆಯ ಹಂತಕ್ಕೂ ಪ್ರವೇಶಿಸಿದೆ. ಧರ್ಮಸ್ಥಳದ ಕಾಡಿನಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಈಗ ಕೇವಲ ಎಲುಬುಗಳಲ್ಲ, ಅವು ಉತ್ತರಕ್ಕಾಗಿ ಕಾಯುತ್ತಿರುವ ಪ್ರಶ್ನೆಗಳು. 3 ಕುಟುಂಬಗಳಿಗೆ ತಮ್ಮವರ ಗುರುತು ಸಿಕ್ಕಿದೆ. ಆದರೆ ಆ ಮೂವರು ಅಲ್ಲಿ ಹೇಗೆ ಬಂದ್ರು? ಇನ್ನು ಪತ್ತೆಯಾಗಬೇಕಿರುವ ಅಸ್ಥಿಪಂಜರಗಳು ಯಾರದ್ದು? ಮೂಲ ಆರೋಪಗಳ ಭವಿಷ್ಯ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಧರ್ಮಸ್ಥಳದ ಈ ರಹಸ್ಯ ಕರ್ನಾಟಕದ ಅತ್ಯಂತ ಚರ್ಚಿತ ಪ್ರಕರಣಗಳಲ್ಲಿ ಒಂದಾಗಿಯೇ ಉಳಿಯಲಿದೆ. ಅಸಲಿ ರಹಸ್ಯ ಹೊರಬರಬೇಕು ಅಂದ್ರೆ ನಿಷ್ಪಕ್ಷಪಾತ ತನಿಖೆ ನಡಿಬೇಕು ಮತ್ತು ಮುಗಿಬೇಕು. ಅಲ್ಲಿಯವರೆಗೂ ಧರ್ಮಸ್ಥಳ ಪ್ರಕರಣ ದಿ ಚಿಲ್ಲಿಂಗ್ ಮಿಸ್ಟರಿ. ಇಂತಹ ಇನ್ ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.